ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಗ್ರಾಹಕರೇ, ಆದರೆ ಸೇರಿದವರು ತುಂಬಾ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಹೀಗಾಗಿ ಅವರು ಈ ಕಾರ್ಯಕ್ರಮ ಇವತ್ತಿನ ವಿಷಯ ವಿಶ್ವ ಗ್ರಾಹಕರ ದಿನ ನಿಮಗಾಗಿ ತುಂಬಾ ಪ್ರಮುಖವಾದದ್ದು. ನೀವು ಇದರ ಪ್ರಾಮುಖ್ಯತೆಯನ್ನು ತಿಳ್ಕೋಬೇಕಾಗಿದೆ. ನಾವು ಈ ದಿನವನ್ನು ಪ್ರತಿ ವರ್ಷ ಇಂದು 15ನೇ ಮಾರ್ಚ್ ಅಂದು ಆಚರಿಸ್ತೇವೆ. ಈ ದಿನವನ್ನು ಆಚರಣೆ ಮಾಡಲು ಶುರು ಮಾಡಿದ್ದು 1993ರಲ್ಲಿ. ಅಂದಿನಿಂದ ನಾವು ಪ್ರತಿ ವರ್ಷ ನಮ್ಮ ವಿಶ್ವಸಂಸ್ಥೆಯ ನಿರ್ದೇಶನದ ಪ್ರಕಾರ, ಘೋಷಣೆ ಪ್ರಕಾರ ಈ ದಿನವನ್ನು ಆಚರಿಸ್ತಾ ಇದ್ದೇವೆ. ಇದು ವಿಶ್ವ ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆ. ಇದೇ ರೀತಿಯಾಗಿ ನಾವು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತೇವೆ. ಅದನ್ನು ನಾವು 24ನೇ ಡಿಸೆಂಬರ್ದಂದು ಆಚರಿಸ್ತೇವೆ ಪ್ರತಿ ವರ್ಷ. ಯಾಕೆ ಅಂತಂದ್ರೆ ಆ ದಿನ ತಾವೆಲ್ಲರೂ ಕೇಳಿರ್ಬೋದು, ಗ್ರಾಹಕರ ರಕ್ಷಣಾ ಕಾಯ್ದೆ ಅಂತ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಅಂತ ಒಂದು ಕಾಯ್ದೆ ಇದೆ. ಅದು 24ನೇ ಡಿಸೆಂಬರ್ದಂದು ಜಾರಿಯಲ್ಲಿ ಬಂದಿತ್ತು. ಅದಕ್ಕಾಗಿ ಆ ದಿನವನ್ನು ನಾವು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ ಎಂದು ಆಚರಿಸ್ತೇವೆ. ಅದನ್ನು ಹೊರತುಪಡಿಸಿ ನಾವು ಇವತ್ತು 15ನೇ ಮಾರ್ಚ್ದಂದು ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತೇವೆ. ಪ್ರತಿದಿನ ನಾವು ಯಾವುದಾದ್ರೂ ಒಂದು ವ್ಯವಹಾರದಲ್ಲಿ ತೊಡಗಿರ್ತೇವೆ. ಅದು ಖರೀದಿ ಆಗಿರ್ಬೋದು, ಅದರ ಮಾರಾಟವಾಗಿರ್ಬೋದು. ನಾವು ಪ್ರತಿಯೊಂದು ದಿನ ಒಂದಲ್ಲ ಒಂದು ವಸ್ತುವನ್ನು ಖರೀದಿಸ್ತಾನೆ ಇರ್ತೇವೆ. ಅದರ ಜೊತೆ ನಾವು ಒಂದು ಸೇವೆಯನ್ನು ಪಡ್ತಾ ಇರ್ತೇವೆ. ಬೇರೆ ಬೇರೆ ಸೇವೆ ಆಗಿರ್ಬೋದು. ಖರೀದಿಸುವ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ಸಣ್ಣ ಪುಟ್ಟ ವಸ್ತುವಿನಿಂದ ಹಿಡಿದು ದೊಡ್ಡ ವಸ್ತುನ ಆಗಿರ್ಬೋದು. ಎಕ್ಸಾಂಪಲ್ ಒಂದು ಶಾಂಪೂ ಆಗಿರ್ಬೋದು, ಇಲ್ಲ ನಾವು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೋತೀವಿ, ಇಲ್ಲ ಅಂಗಡಿಯಿಂದ ಏನಾದರೂ ಗ್ರೋಸರಿ ತಗೋತೀವಿ, ಇಲ್ಲ ದೊಡ್ಡ ವಸ್ತು ಅಂತಂದ್ರೆ ಒಂದು ವೆಹಿಕಲ್ ಪರ್ಚೇಸ್ ಮಾಡ್ತಾ ಇರ್ತೀವಿ. ಅಂದ್ರೆ ದೇವಿನ ಒಂದೆಲ್ಲ ಒಂದು ವಸ್ತುವನ್ನು ಖರೀದಿಸ್ತಾನೆ ಇರ್ತೇವೆ. ಇದಂತೂ ಜಾಸ್ತಿ ವ್ಯವಹಾರದಲ್ಲಿ ಇರೋದು ನೀವು ಪ್ರತಿದಿನ ಇಷ್ಟು ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತೀರ ಗ್ರಾಹಕರಿಗೆ. ಹಾಗಾಗಿ ನಾವೆಲ್ಲರೂ ಗ್ರಾಹಕರೇ. ನಮ್ಮ ಬಳಕೆಗಾಗಿ, ನಮ್ಮ ಸ್ವಂತ ಬಳಕೆಗಾಗಿ ನಾವೆಲ್ಲ ವಸ್ತುಗಳನ್ನು ಖರೀದಿಸಿದ್ರೆ ನಾವು ಗ್ರಾಹಕರೇ. ಅದೇ ಸೇವೆಗಳಿಗೆ ಬಂದ್ರೆ ನಾವು ಪ್ರತಿದಿನ ಒಂದಲ್ಲ ಒಂದು ಸೇವೆಯನ್ನು ಪಡೆದುಕೊಳ್ತಾ ಇದ್ದೇವೆ. ಅದಕ್ಕೂ ಎಕ್ಸಾಂಪಲ್ ಅಂತಂದ್ರೆ ನಾವು ಬ್ಯಾಂಕಿಗೆ ಹೋಗಬಹುದು, ಅಲ್ಲಿ ಸೇವೆ ಕೊಡ್ತಾ ಇದ್ದೇವೆ ಬ್ಯಾಂಕಿನಿಂದ. ಇಲ್ಲ ನಾವು ಟ್ರಾನ್ಸ್ಪೋರ್ಟೇಷನ್, ಒಂದು ಬಸ್ಸು ಇಲ್ಲ ಆಟೋ, ಒಂದಲ್ಲ ಒಂದು ಸೇವೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲ ನಮ್ಮ ವೆಹಿಕಲ್ ಯಾವ್ದಾದ್ರು ಗರಾಜಿಗೆ ರಿಪೇರಿಗಾಗಿ ಕೊಟ್ಟಿರ್ತೀವಿ, ಅವರಿಂದ ಸೇವೆ ಪಡ್ಕೋತೀವಿ. ಹೀಗೆ ನಾವು ಒಂದಲ್ಲ ಒಂದು ಸೇವೆಗಳನ್ನು ಪಡ್ಕೊತಾನೆ ಇರ್ತೇವೆ ಡೈಲಿ. ಸೇವೆಗಳನ್ನು ಪಡೆದುಕೊಳ್ಳುವ ಮತ್ತು ವಸ್ತುಗಳನ್ನು ಖರೀದಿಸುವ ಪ್ರತಿಯೊಬ್ಬ ವ್ಯಕ್ತಿ ಗ್ರಾಹಕ. ಅದು ಸ್ವಂತ ಬಳಕೆಗಾಗಿ ಇರಬೇಕು, ವಾಣಿಜ್ಯ ಉಪಯೋಗಕ್ಕಾಗಿ ಅಲ್ಲ. ಹಾಗಾಗಿ ನಾವೆಲ್ಲರೂ ಗ್ರಾಹಕರೇ. ನೋಡಿ, ನಾವೆಲ್ಲ ವಸ್ತುಗಳನ್ನು ಖರೀದಿಸ್ತಾ ಇದ್ದೇವೆ, ಸೇವೆಗಳನ್ನು ಪಡ್ತಾ ಇದ್ದೇವೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಾವು ಖರೀದಿಸುವ ವಸ್ತುಗಳು ಗುಣಮಟ್ಟದಿಂದ ಕೂಡಿರ್ಬೇಕು ಅಂತ. ಎಲ್ಲರೂ ಕನ್ನಡ ಅರ್ಥ ಆಗುತ್ತೆ ಅಲ್ಲ? ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಾವು ಖರೀದಿಸುವ ಪ್ರತಿಯೊಂದು ವಸ್ತು ಗುಣಮಟ್ಟದಿಂದ ಕೂಡಿರ್ಬೇಕು ಅಂತ ನಾವು ಅಪೇಕ್ಷಿಸ್ತೇವೆ. ಅದೇ ರೀತಿ ನಾವು ಪಡೆಯುವ ಸೇವೆ, ಅದರಲ್ಲಿ ಏನೂ ದೋಷ ಇರಬಾರ್ದು, ನಮಗೆ ತೃಪ್ತಿಕರವಾಗಿರಬೇಕು ಸೇವೆ ಅಂತ ನಾವು ಬಯಸ್ತೇವೆ. ಅದು ಸೇವೆ ಇಲ್ಲ ವಸ್ತು ಖರೀದಿಸುವುದು ಫಿಸಿಕಲ್ ಆಗಿರ್ಬೋದು, ಇಲ್ಲ ಆನ್ಲೈನ್ ಆಗಿರ್ಬೋದು. ಯಾಕಂದ್ರೆ ಇವಾಗೆಲ್ಲ ಆನ್ಲೈನ್ ಜಾಸ್ತಿ ಆಗಿದೆ. ಆನ್ಲೈನ್ ಖರೀದಿಸ್ತಾ ಇದ್ದೇವೆ, ನಾವು ಫಿಸಿಕಲ್ ಹೋಗ್ತೇವೆ. ಆದ್ರೆ ಎಷ್ಟೋ ಸಲ ಏನಾಗುತ್ತೆ, ನಾವು ಮೋಸಕ್ಕೆ ಹೋಗ್ತೇವೆ. ಎಷ್ಟೋ ಸಲ ನಾವು ಪರ್ಚೇಸ್ ಮಾಡಿದ ಗೂಡ್ಸ್ ವಸ್ತುಗಳು ಡಿಫೆಕ್ಟ್ ಆಗಿರ್ತವೆ. ಇಲ್ಲ ನಾವು ಪಡೆಯುವ ಸೇವೆ, ನಮಗೆ ಸರಿಯಾದ ಸೇವೆಯನ್ನು ಯಾರು ಒದಗಿಸಲ್ಲ. ಏನೋ ಲೋಪದೋಷ ಏನಾದರೂ ಆಗಿರುತ್ತೆ, ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ, ನಮಗೆ ಹಾನಿ ಉಂಟು ಆಗುತ್ತೆ, ಲಾಸ್ ಆಗುತ್ತೆ. ಆ ಟೈಮಲ್ಲಿ ಒಬ್ಬ ಗ್ರಾಹಕ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಅವನ ಹಕ್ಕುಗಳು ಏನು, ನಿಮ್ಮದೇ ಸಮಸ್ಯೆ ಬರ್ಬೋದು. ನಿಮ್ಮಿಂದ ಏನಾದರೂ ದೋಷ ನಿಮ್ಮ ಗ್ರಾಹಕರಿಗೆ ಉಂಟಾಗಬಹುದು. ನಿಮಗೆ ಗೊತ್ತಲ್ಲದೆ ಏನಾದ್ರು ನೀವು ಸೇಲ್ ಮಾಡೋ ಐಟಮ್ಸ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಏನಾದರೂ ಇದ್ರೆ ಅದರಿಂದ ಬೇರೆ ಹಾನಿ ಆಗ್ಬೋದು, ನಿಮ್ಮ ಮುಂದೆ ಈ ಸಮಸ್ಯೆ ಬರ್ಬೋದು. ಆದ್ರೆ ಗ್ರಾಹಕರಿಗೆ ಏನು ಪರಿಹಾರ, ಅವನಿಗೆ ಇರುವ ಹಕ್ಕುಗಳು ಏನು, ಅದೆಲ್ಲ ಈ ಕಾಯ್ದೆಯಲ್ಲಿ. ನೀವು ಯಾವುದೇ ಗೋಲ್ಡ್ ಅನ್ನು
ರೇಂಜ್ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ರಸೀದಿ ತಗೋಬೇಕು, ಇಲ್ಲ ಕನ್ಫರ್ಮ್ ಮಾಡಬೇಕು, ನೋಡ್ಕೋಬೇಕು ಎಲ್ಲಿ ತಂದಿದ್ದಾರೆ, ಯಾರಿಂದ ತಂದಿದ್ದಾರೆ. ಆಮೇಲೆ ಎಷ್ಟೋ ಸಲ ಕಳ್ಳತನ ಮಾಡಿರುವ ಗೋಲ್ಡನ್ ನಿಮ್ಮ ಹತ್ರ ತಂದು ಬೇಜ್ ಮಾಡ್ತಾರೆ, ದುಡ್ಡು ತಗೊಂಡು ಹೋಗ್ತಾರೆ. ಆಮೇಲೆ ಪೊಲೀಸರು ಬರ್ತಾರೆ ರಿಕವರಿಗಾಗಿ, ಗೋಲ್ಡ್ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ. ಇವೇ ಲಾಸ್ ಅಲ್ಲಿ ಬರ್ತೀರ. ಅದಕ್ಕೆ ಪರಿಹಾರ ಏನಿದೆ ಅಂತಂದ್ರೆ ನಾನು ಅಷ್ಟೇ ಹೇಳ್ಬೋದು. ಪೊಲೀಸರಂತೂ ತಡೆಯಕ್ಕಾಗಲ್ಲ, ಅವ್ರು ರಿಕವರಿ ಮಾಡವ್ರೆ. ಯಾಕಂದ್ರೆ ಬೇರೆಯವ್ರದ್ದು ಕಳ್ಳತನವಾಗಿರುತ್ತೆ ಗೋಲ್ಡು, ಅವ್ರನ್ನಂತೂ ನಾವು ಕೊಡಿಸಲೇಬೇಕಾಗುತ್ತೆ. ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಏನೇ ಈ ತರ ಏನಾದ್ರು ಬಂದ್ರೆ ಎಲ್ಲಿ ಬಂದಿದ್ದಾರೆ, ಎಲ್ಲಿ ತಗೊಂಡು ಬಂದಿದ್ದಾರೆ, ಅದಕ್ಕೆ ರಸೀದಿ ಇದೆ ಅಂತ ನೀವು ಅಷ್ಟು ಮಾಡಿದ್ರೆ ಇದೆಲ್ಲ ಸ್ಟಾಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ SOP ಬಗ್ಗೆ ಹೇಳಿದ್ರು, ಅಷ್ಟು ಐಡಿಯಾ ಇಲ್ಲ. ಅದು ಏನಾದ್ರು ಈ ತರ ರೂಲ್ಸ್ ಇದ್ರೆ ಈ ರೂಲ್ಸ್ ನೀವು ಫಾಲೋ ಮಾಡಿದ್ರೆ ಪೊಲೀಸರು ಅವ್ರ ರೂಲ್ಸ್ ಫಾಲೋ ಮಾಡ್ತಾರಂತ ನನ್ನ ಭಾವನೆ. ಹಾಗಾಗಿ ಅವ್ರು ಏನೇ ವ್ಯವಹಾರ ಮಾಡಿದ್ರು, ಇದಷ್ಟೇ ಅಲ್ಲ, ಬೇರೆ ವ್ಯವಹಾರ ಇದ್ರು ಸಹ ನೀಟಾಗಿ ಡಾಕ್ಯುಮೆಂಟೇಶನ್ ಮಾಡ್ಕೊಳ್ಳಿ. ಅದೊಂದೇ ನಿಮಗೆ ಸಪೋರ್ಟಿಂಗ್, ನಿಮ್ಗೆ ಪ್ರೊಟೆಕ್ಟ್ ಮಾಡೋದು ಮುಂದೆ ಏನಾದ್ರು ಸಮಸ್ಯೆ ಆದಾಗ. ಹಾಗಾಗಿ ಏನೇ ಮಾಡಿದ್ರು ಡಾಕ್ಯುಮೆಂಟೇಶನ್ ಮಾಡ್ಕೊಳ್ಳಿ. ಜೊತೆಗೆ ಏನಾದ್ರು ವ್ಯವಹಾರ ಮಾಡುವಾಗ ಅಲರ್ಟ್ ಆಗಿರಿ. ನೀವು ಒಂದು ರೀತಿಯಲ್ಲಿ ಗ್ರಾಹಕರೇ, ನಾವು ಅಲರ್ಟ್ ಆಗಿದ್ರೆ ನಾವು ಸೇಫ್ ಆಗಿರ್ತೇವೆ. ಇಲ್ಲಾಂದ್ರೆ ನಾವೇ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರೆ, ನಾವೇ ಸಮಸ್ಯೆಗಳು. ಹಾಗಾಗಿ ನಾನು ಇಷ್ಟೇ ಹೇಳ್ಬೋದು.